ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಲನ ವ್ಲಾಗ್ಸ್. ಸೊ ನಾನು ಇವತ್ತು ನೀವೆಲ್ರಿಗೂ ಯಾವ ರೆಸಿಪಿ ತೋರಿಸ್ತಾ ಇದ್ದೀನಿ ಅಂದರೆ ಕಾಶಿ ಹಲ್ವಾ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಫಸ್ಟಿಗೆ ಇದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ಕಟ್ ಮಾಡಿಬಿಟ್ಟು ಕ್ಲೀನಾಗಿ ವಾಶೆಲ್ಲ ಮಾಡಿ ಇಟ್ಕೊಳ್ಳಿ. ಆಮೇಲೆ ಇದನ್ನೆಲ್ಲ ಕ್ಲೀನಾಗಿ ಎಲ್ಲನೂ ಕ್ಲೀನಾಗಿ ತುರ್ಕೋಬೇಕು. ತುರ್ದೆಲ್ಲ ಆದಮೇಲೆ ಇದನ್ನ ಸಖತ್ ನೀರು ಬಿಟ್ಕೊಳ್ಳುತ್ತೆ ಇದು. ಅದನ್ನೆಲ್ಲ ನೀರಿಂದ ಹಿಂಡಿ ಸಪ್ರೇಟಾಗಿ ಬೇರೆ ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ. ಸಖತ್ ನೀರು ಬಿಟ್ಕೊಂಡಿರುತ್ತೆ. ಮತ್ತು ಬೇಯಕ್ಕಿಟ್ಟಾಗಲೂ ನೀರು ಬಿಡುತ್ತೆ, ಈಗಲೇ ಸಪ್ರೇಟ್ ಮಾಡಿದ್ರೂ. ಸೊ ಫಸ್ಟಿಗೆ ಎಷ್ಟಾಗುತ್ತೋ ಅಷ್ಟು ನೀರನ್ನು ಸಪ್ರೇಟ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಗೈಸ್ ನಾವು ಇದನ್ನ ಬೇಯಿಸ್ಕೊಬೇಕು. ಸೊ ನಾನಿಲ್ಲಿ 1.5 ಗ್ಲಾಸಷ್ಟು ಸಕ್ಕರೆ ಹಾಕಿಬಿಟ್ಟು ಈ ಕುಂಬಳಕಾಯಿನೂ ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀವಿ. ಬೇರೆ ಏನೂ ಹಾಕಿಲ್ಲ, ಬರೀ ಕುಂಬಳಕಾಯಿ ಮತ್ತು ಸಕ್ಕರೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆದರೆ ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ ಅಂದ್ಕೊಂಡಿದ್ದೆ, ಆದರೆ ವೀಡಿಯೋ ನಾನು ಆಗಿರಲಿಲ್ಲ. ಸೊ ಅದಕ್ಕೆ ಇಲ್ಲ ಅದು ಆ್ಯಡ್ ಮಾಡೋಕ್ಕಾಗಲಿಲ್ಲ. ಸೊ ಚೆನ್ನಾಗಿ ನೀರೆಲ್ಲ ಕಡಿಮೆ ಆಗೋರಿಗೆ ಫ್ರೈ ಮಾಡ್ಕೊಬೇಕು ಇದನ್ನ. ಸೊ ಇನ್ನೊಂದು ಪ್ಯಾನಿಗೆ ಎಷ್ಟು ಬೇಕಷ್ಟು ತುಪ್ಪ ಹಾಕಿಬಿಟ್ಟು ಅದಕ್ಕೆ ದ್ರಾಕ್ಷಿ ಗೋಡಂಬಿ ಎಲ್ಲನೂ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆಮೇಲೆ 1-2 ಸ್ಪೂನಷ್ಟು ಚಿರೋಟಿ ರವೆ ಹಾಕ್ತಾಯಿದ್ದೀವಿ. ಇದನ್ನೇನು ಜಾಸ್ತಿ ಫ್ರೈ ಮಾಡೋಂಗಿಲ್ಲ ಚಿರೋಟಿ ರವೆನ. ಸೊ ಒಂದು ಸ್ವಲ್ಪ ನಾವು ತೋರಿಸ್ತೀನಿ ನೋಡಿ, ಅಷ್ಟೇ ಫ್ರೈ ಮಾಡಿ ಸಾಕು. ಆಮೇಲೆ ನಾನು 1/4 kg ಕೋವಾ ಹಾಕೋಣ ಅಂತ ತರಿಸಿದ್ದೆ. ಬಟ್ ನಾನು ಕುಂಬಳಕಾಯಿ ಬೇಯಿಸೋಕ್ಕೂ ಸಕ್ಕರೆ ಹಾಕಿದ್ವಲ್ಲ, ಸೊ ಜಾಸ್ತಿ ಸ್ವೀಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಕೋವಾ 1/4 kg ಪೂರ್ತಿ ಹಾಕಲಿಲ್ಲ, ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪ ತೆಗ್ದಿಟ್ಕೊಂಡ್ವಿ. ಸೊ ಇವಾಗ ಕೋವಾ ಹಾಕ್ಬಿಟ್ಟು ಚಿರೋಟಿ ರವೆ ಹಾಕಿದ್ದೀವಲ್ಲ, ಒಂದು 5 ನಿಮಿಷ ಹಂಗೇ ತುಪ್ಪದ ಫ್ರೈ ಮಾಡಿ ಸಾಕು, ಜಾಸ್ತಿ ಏನು ಬೇಡ. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟು ಕುಂಬಳಕಾಯಿ ಬೇಯಿಸಿಟ್ಟಿದ್ದೀವಲ್ಲ ಅದನ್ನು ಇದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೋವಾ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದ್ರ ಜೊತೆಗೆ ಆ ಥರ ಕ್ಲೀನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ನೋಡ್ಬೋದು ನೀವು, ಸ್ವಲ್ಪ ನೀರು ಥರ ಅನ್ನಿಸ್ತಾ ಇದೆ. ಸೊ ಇದೆಲ್ಲ ಡ್ರೈ ಆಗಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೊಬೇಕು. ನೀರೆಲ್ಲ ಎಷ್ಟೋರಿಗೆ ಕಡಿಮೆ ಆಗುತ್ತೆ ಅಷ್ಟೋವರೆಗೂ ಬೇಯಿಸ್ತಾನೆ ಇರಬೇಕು. ಆಮೇಲೆ ಫೈನಲಿ ರೆಡಿ ಆಗುತ್ತೆ ಕಾಶಿ ಹಲ್ವಾ. ಮತ್ತು ಈ ಲೋಟದಲ್ಲೇ ನಾನು ಹಾಕ್ಕೊಂಡಿರೋವಂಥದ್ದು ಸಕ್ಕರೆನ ಹೇಳಿದ್ನಲ್ಲ, ಸೊ ಆ ಗ್ಲಾಸಲ್ಲಿ 1.5 ಗ್ಲಾಸ್ ಹಾಕಿದೆ. ಸೊ ಫೈನಲಿ ರೆಡಿ ಆಯಿತು. ಮತ್ತು ಏಲಕ್ಕಿ ಪೌಡರ್ ಕೂಡ ಹಾಕಿದ್ದೀನಿ. ಸೊ ಅದಿಲ್ಲ ಬಂದಿಲ್ಲ ಅಷ್ಟೇ ವಿಡಿಯೋಲಿ. ಸೊ ಏಲಕ್ಕಿ ಪೌಡರ್ ಕೂಡ ಹಾಕ್ಕೊಬೇಕು. ಸೊ ಫೈನಲಿ ರೆಡಿ ಆಯಿತು ನೋಡಿ. ಇವಾಗ ಇಷ್ಟು ಡ್ರೈ ಆದರೆ ಸಾಕು. ಸೊ ಇದನ್ನ ನೀವು ಕೂಡ ಟ್ರೈ ಮಾಡಿ. ಚಿಕನ್ ಸೊ ಗೈಸ್, ಚಿಕನ್ ಚಾಪ್ಸ್ ನೋಡಿ ಎಷ್ಟು ಚೆನ್ನಾಗಾಗಿದೆ, ಯಮಿ ಯಮಿ. ಸೊ ಇವಾಗ ನಾನು ಊಟ ಮಾಡ್ತಾಯಿದ್ದೀನಿ ನೈಟ್ ಡಿನ್ನರ್ಗೆ. ಚಿಕನ್ ಹಾಗೆ ಚಪಾತಿ, ರೈಸ್. ಸೊ ಗೈಸ್ ಈಗ ಊಟ ಮಾಡ್ತಾಯಿದ್ದೀನಿ. ಟೇಸ್ಟ್ ಮಾಡ್ತಾ ಇದ್ದೀನಿ ಹೆಂಗಾಗಿದೆ ಅಲ್ವಾ ಅಂತ. ಊಟನೇ ಊಟ ಆಯಿತು, ಅದಕ್ಕೆ ಸ್ವಲ್ಪ ಕೊಡ್ತೀನಿ. ಚೆನ್ನಾಗಾಗಿದೆ.
ಗೋವಾ ಎಲ್ಲ ಹಾಕಿ ಮಾಡಿದ್ದೀವಿ, ತುಂಬ ಚೆನ್ನಾಗಿದೆ. ಮತ್ತು ನೈಟ್ ಊಟಕ್ಕೆ ನಮ್ಮ ಮನೇಲಿ ಶಾವಿಗೆ ಮತ್ತು ಕೋಳಿ ಸಾಂಬಾರು ಮಾಡ್ತಾಯಿದ್ದಾರೆ. ತುಂಬ ದಿನಗಳಾಗಿತ್ತಂದರೆ ತುಂಬ ಮನಸ್ಸಾಗಿದೆ, ಅದಕ್ಕೆ ತಿನ್ಬೇಕನ್ನಿಸ್ತಿತ್ತು ಅಂತ ನಮ್ಮಮ್ಮ ಮಾಡೋಣ ಅಂತ ಮಾಡ್ತಾ ಇದ್ದಾರೆ ಗೈಸ್. ನಿಮಗೂ ಇಷ್ಟನಾ ನಾಟಿ ಕೋಳಿ ಸಾಂಬಾರು ಶಾವಿಗೆ ಮಾಡ್ತಾ ಇರೋದನ್ನ ಕೂಡ ತೋರಿಸ್ತೀನಿ. ನಾನೇ ಒತ್ತಿದ್ದೀನಿ ಒಂದು 10 ಗೈಸ್. ಬೆಂದಿಲ್ಲ ಅಮ್ಮ ನೋಡಿ, ಇವಾಗ ಸ್ವಲ್ಪ ಒತ್ತಿಟ್ಟಿದ್ದಾರೆ. ವೈಟ್ ಕಲರ್ ಇದೆ ನೋಡಿ, ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ. ಶಾವಿಗೆ ಮತ್ತು ಕೋಳಿ ಸಾಂಬಾರ್ದು ಇದನ್ನು ತುಂಬ ದಿನಗಳೇ ಆಗೋಯಿತು ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ. ಎಷ್ಟೊಂದು ಬೇರೆ ವ್ಲಾಗಿಗೆ ಆ್ಯಡ್ ಮಾಡೋಣ ಅಂದ್ಕೊಂಡು ಇಟ್ಕೊಂಡು ಮರ್ತೇ ಹೋಗ್ತಿತ್ತು. ಇವತ್ತು ಫೈನಲಿ ಆ್ಯಡ್ ಮಾಡಿದ್ದೀನಿ. ಸೊ ಕೋಳಿ ಸಾಂಬಾರು ಮತ್ತು ಶಾವಿಗೆ ತುಂಬ ಚೆನ್ನಾಗಾಗಿತ್ತು. ಆಮೇಲೆ ಇದು ಶಾವಿಗೆ ಜೊತೆ ಕಾಯಲ್ಲಿ ಅಂತ ಮಾಡ್ತೀವಿ, ಅದು ಕೂಡ ಚೆನ್ನಾಗಿತ್ತು. ಸೊ ಅದನ್ನೆಲ್ಲ ನಾನು ತಿನ್ನೋದೆಲ್ಲ ಏನು ತೋರಿಸಿಲ್ಲ. ಸೊ ಬರೀ ಇಷ್ಟೆಲ್ಲ ಚೆನ್ನಾಗಿರುತ್ತಲ್ಲ ಅಂತ ವೀಡಿಯೋ ಮಾಡಿಕೊಂಡೆ. ಅದ್ರ ಜೊತೆಗೇ ಪೆಪ್ಪರ್ ಚಿಕನ್ ಕೂಡ ಮಾಡಿದ್ವಿ, ಇದು ತುಂಬ ಚೆನ್ನಾಗಿತ್ತು. ಇವತ್ತಿನ ವ್ಲಾಗ್ ಇಷ್ಟೇ, ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ.